ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಡೈರಿ. ಇವತ್ತು ನಾನು ಮಾರ್ಕೆಟ್ಗಿಂತಲೂ ತುಂಬಾನೇ ಟೇಸ್ಟಿಯಾದ ವೆನಿಲ್ಲಾ ಐಸ್ ಕ್ರೀಮ್ ರೆಸಿಪಿಯನ್ನು ತುಂಬಾನೇ ಟೇಸ್ಟಿ ಆ್ಯಂಡ್ ಈಸಿಯಾಗಿ ಕೇವಲ 3 ಇಂಗ್ರೀಡಿಯೆಂಟ್ಸ್ಗಳಿಂದ ಮನೆಯಲ್ಲೇ ಹೇಗೆ ಮಾಡೋದಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೇನೆ. ಫ್ರೆಂಡ್ಸ್, ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳನ್ನು ನೋಡಲಿಕ್ಕೆ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನು ಒಂದು ಬೌಲ್ನಲ್ಲಿ 1 ಕಪ್ನಷ್ಟು ವಿಪಿಂಗ್ ಕ್ರೀಮನ್ನು ತೆಗೆದುಕೊಂಡಿದ್ದೇನೆ. ಐಸ್ ಕ್ರೀಮ್ ಮಾಡಲಿಕ್ಕೆ ವಿಪಿಂಗ್ ಕ್ರೀಮ್ ಯಾವಾಗಲೂ ಚೆನ್ನಾಗಿ ಕೋಲ್ಡ್ ಇರಬೇಕು. ಇನ್ನು 200 ಗ್ರಾಮ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ ಅನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತೇನೆ. ನಿಮಗೆ ಎಷ್ಟು ಸಿಹಿ ಬೇಕಂತ ನೋಡಿಕೊಂಡು ಕಂಡೆನ್ಸ್ಡ್ ಮಿಲ್ಕ್ ಅನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ಇನ್ನು ಕಂಡೆನ್ಸ್ಡ್ ಮಿಲ್ಕ್ನ ಬದಲಿಗೆ ಸಕ್ಕರೆಯನ್ನು ಬಳಸಲಿಕ್ಕಾಗುದಿಲ್ಲ. ಸಕ್ಕರೆ ಬಳಸಿದ್ರೆ ಆ ಕ್ರೀಮಿನೆಸ್ ಬರುವುದಿಲ್ಲ. ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ರೆ ಕ್ರೀಮಿನೆಸ್ ಬರ್ತದೆ. ಐಸ್ ಕ್ರೀಮ್ನ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಹೊತ್ತು ಬೀಟ್ ಮಾಡಿಕೊಂಡು ಇನ್ನೊಂದು ಅರ್ಧ ಚಮಚದಷ್ಟು ವೆನಿಲ್ಲಾ ಎಕ್ಸ್ಟ್ರಾಕ್ಟ್ ಅನ್ನು ಸೇರಿಸ್ಕೊಳ್ತೇನೆ. ಈ ವೆನಿಲ್ಲಾ ಎಕ್ಸ್ಟ್ರಾಕ್ಟ್ ಸ್ಟ್ರಾಂಗ್ ಇರೋದ್ರಿಂದ ನಾನು ಜಾಸ್ತಿ ಬಳಸುವುದಿಲ್ಲ, ಒಂದು ಅರ್ಧ ಚಮಚದಷ್ಟು ಸಾಕು. ಇನ್ನು ನಾವು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಎಲ್ಲಿಯವರೆಗೆ ಬೀಟ್ ಮಾಡ್ಕೊಳ್ಬೇಕಂದ್ರೆ ಇದು ಪೀಕ್ ಫಾರ್ಮ್ಗೆ ಬರುವ ತನಕ ನಾವು ಬೀಟ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಬೀಟ್ ಮಾಡಿಕೊಂಡ್ರೆ ಸಾಕು. ಇನ್ನು ನಾನು ಬೀಟರನ್ನು ಆಫ್ ಮಾಡಿಕೊಂಡು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಐಸ್ ಕ್ರೀಮ್ ಮಾಡುವಾಗ ನಾವು ಏರ್ ಟೈಟ್ ಕಂಟೈನರ್ ಅನ್ನೇ ಬಳಸಬೇಕು, ಇಲ್ಲಾಂದ್ರೆ ಐಸ್ ಕ್ರೀಮ್ನ ಮೇಲೆ ಐಸ್ ಎಲ್ಲ ಹೊಂದಿಕೊಳ್ತದೆ. ಅದಕ್ಕೆ ನಾವು ಚೆನ್ನಾಗಿ ಇದನ್ನು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕೊಂಡು ಚೆನ್ನಾಗಿ ಕ್ಲೋಸ್ ಮಾಡ್ಕೊಳ್ಬೇಕು. ನಾನು ಈ ಎಲ್ಲ ಕ್ರೀಮನ್ನು ಈ ಕಂಟೈನರ್ ಅಲ್ಲಿ ಹಾಕೊಂಡು ಈವನ್ಲಿ ಸ್ಪ್ರೆಡ್ ಮಾಡ್ಕೊಳ್ತೇನೆ. ನೋಡಿ, ನಾನು ಕ್ರೀಮನ್ನು ಈವನ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ. ಇನ್ನು ನಾನು ಇದನ್ನು ಕ್ಲೋಸ್ ಮಾಡಿಕೊಂಡು 8 ರಿಂದ 10 ಗಂಟೆಗಳವರೆಗೆ ಫ್ರೀಸರಲ್ಲಿ ಇಡ್ತೇನೆ. ಇಲ್ಲಾಂದ್ರೆ ಓವರ್ ನೈಟ್ ಫ್ರೀಸರಲ್ಲಿ ಇಟ್ಟರೆ ಬೆಸ್ಟ್ ರಿಸಲ್ಟ್ ಸಿಗ್ತದೆ. ನಾನು ಓವರ್ ನೈಟ್ ಫ್ರೀಸರಲ್ಲಿ ಇಟ್ಟಿದ್ದೆ. ನಾನು ಈಗ ಓಪನ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಐಸ್ ಕ್ರೀಮ್ ಚೆನ್ನಾಗಿ ಸೆಟ್ ಆಗಿದೆ. ಇನ್ನು ಐಸ್ ಕ್ರೀಮ್ನ ಮೇಲೆ ಸ್ವಲ್ಪನೂ ಐಸ್ ಹೊಂದಿಕೊಳ್ಳಿಲ್ಲ. ಇನ್ನೊಂದು ಸ್ಪೂನ್ ಅಥವಾ ಸ್ಕೂಪ್ನಿಂದ ನೀವು ಐಸ್ ಕ್ರೀಮನ್ನು ತೆಗಿಬಹುದು. ಸ್ಕೂಪ್ನಿಂದ ತೆಗೆಯುವಾಗ ಐಸ್ ಕ್ರೀಮ್ನ ಶೇಪ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಸ್ಕೂಪನ್ನು ಸಜೆಸ್ಟ್ ಮಾಡ್ತೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾರ್ಕೆಟ್ಗಿಂತಲೂ ಟೇಸ್ಟಿಯಾದ ವೆನಿಲ್ಲಾ ಐಸ್ ಕ್ರೀಮನ್ನು ಮನೆಯಲ್ಲಿ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿ ಹೇಗೆ ರೆಡಿ ಮಾಡೋದಂತ. ಅದು ಕೂಡ ಮಾರ್ಕೆಟ್ಗಿಂತನೂ ಕಡಿಮೆ ಕಾಸ್ಟಲ್ಲಿ ಮನೆಯಲ್ಲೇ ಟೇಸ್ಟಿಯಾಗಿ ರೆಡಿ ಮಾಡಬಹುದು. ಫ್ರೆಂಡ್ಸ್, ಇದರ ಕ್ರೀಮಿನೆಸ್ ನೋಡುವಾಗಲೇ ನಿಮಗೆ ಗೊತ್ತಾಗಬಹುದು ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದು ಕೂಡ ಬರೀ 3 ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಮಾರ್ಕೆಟ್ಗಿಂತನೂ ಟೇಸ್ಟಿಯಾದ ಐಸ್ ಕ್ರೀಮ್ ರೆಡಿಯಾಗಿದೆ. ಫ್ರೆಂಡ್ಸ್, ಈ ಸೆಕೆಗೆ ಟೇಸ್ಟಿಯಾದ ವೆನಿಲ್ಲಾ ಐಸ್ ಕ್ರೀಮ್ ಅನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ನಿಮ್ಮೊಂದಿಗೆ ರಿಕ್ವೆಸ್ಟ್ ಮಾಡುವುದೇನೆಂದ್ರೆ, ಇನ್ನೂ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ. ಇದರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್.